ಓಂ ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ. ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನಮಗೆ ನೋಡಿ, ಏಪ್ರಿಲ್ 5ನೇ ತಾರೀಕಿಂದ 11ನೇ ತಾರೀಕು ತನಕ ಈ ವಾರದಲ್ಲಿ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಈಗ ನಮಗೆ ಯಾವ ಯಾವ ಪರಿಸರದಲ್ಲಿ ಯಾವ ಯಾವ ಗ್ರಹ ಗೋಚಾರ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಶುಕ್ರ ಮೇಷರಾಶಿಯಲ್ಲಿ ಸಂಚಾರ, ಹಾಗೆ ಗುರು ಮಿಥುನ ರಾಶಿ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಇನ್ನು ಕುಂಭ ರಾಶಿಯಲ್ಲಿ ನಮಗೆ ಬುಧ ಮತ್ತು ರಾಹು ಸಂಚಾರ ಮಾಡುತ್ತೆ. ಹಾಗೆ ನಮಗೆ ಮೀನ ರಾಶಿಯಲ್ಲಿ ರವಿ ಆಗ್ಬೋದು, ಶನಿ ಆಗ್ಬೋದು, ಹಾಗೆ ನಮಗೆ ಕುಜ ಸಂಚಾರ ಮಾಡುತ್ತೆ. ಇನ್ನು ಚಂದ್ರ ನಮಗೆ ಸ್ವಲ್ಪ ಬಲ ಕಡಿಮೆ ನೀಚನಾಗಿ ವೃಶ್ಚಿಕ ರಾಶಿಯಲ್ಲಿಯೂ ಮತ್ತೆ ವಾರದ ಅಂತ್ಯಭಾಗದಲ್ಲಿ ಧನುರಾಶಿಯಲ್ಲಿ ಸಂಚಾರ ಮಾಡುತ್ತೆ. ನೋಡಿ, ಧನುರಾಶಿಯಲ್ಲಿ ಸಂಚಾರ ಮಾಡುವಾಗ ಗುರು ದೃಷ್ಟಿ ಬೀಳುತ್ತೆ. ಹಾಗಾಗಿ ಅವಾಗ ಶುಭನೇ ನಿರೀಕ್ಷಿಸಬಹುದು ವಾರ ಅಂತ್ಯದಲ್ಲಿ. ಓವರ್ ಆಲ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಹಾಗೆ ನೋಡಿ, ನಮಗೆ ಈಗ ಮುಹೂರ್ತ ಭಾಗ. ಈ ಮುಹೂರ್ತ ಭಾಗ ಅಂದರೆ ಈ ವಾರದಲ್ಲಿ ಯಾವ ದಿನ ನಮಗೆ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಈಗ ನಮಗೆ 9ನೇ ತಾರೀಕು ಸಪ್ತಮಿ ಮೂಲಾ ನಕ್ಷತ್ರ ಗುರುವಾರ ಬರುತ್ತೆ. ಅವತ್ತಿನ ದಿನ ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು. 12ನೇ ತಾರೀಕು ದಶಮಿ ಶ್ರವಣ ನಕ್ಷತ್ರ ಭಾನುವಾರ ಬೀಳುತ್ತೆ. ಆ ದಿನ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಧನುರ್ರಾಶಿ ನೋಡಿ, ಧನುರ್ರಾಶಿಯವರಿಗೆ ಚಂದ್ರ 12 ಮತ್ತು ನಿಮ್ಮ ರಾಶಿಯಲ್ಲಿ ಸಂಚಾರ. 12ನೇ ಮನೆ ಸಂಚಾರ, 8ನೇ ಮನೆ ಅಧಿಪತಿ 12ರ ಸಂಚಾರ ಮಾಡ್ತಾ ಇದ್ದಾಗ ಕೆಲಸ ಕಾರ್ಯಗಳು ಆಗದೇ ಇರೋದೆಲ್ಲ ಆಗ್ಬೋದು. ಹಾಗೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಮಿಶ್ರ ಫಲ ಅಂತ ಹೇಳ್ಬೋದು ಸ್ಟಾರ್ಟಿಂಗ್ 3 ದಿನ. ಆಮೇಲೆ ನಿಮ್ಮ ರಾಶಿಗೆ ಬಂದು ಗುರು ದೃಷ್ಟಿ ಬಿದ್ದಾಗ, ರಾಶಿಯಾಧಿಪತಿ ಬಂದು ದೃಷ್ಟಿ ಬಿದ್ದಾಗ ಅನುಕೂಲಗಳೇ ಮಾಡಿಕೊಡುತ್ತೆ. ಸೊ ಗುರುವಿಂದ ನಿಮಗೆ ಶುಭ ಕಾರ್ಯ ಆಗುತ್ತೆ ಈ ವಾರದಲ್ಲಿ. ಜೊತೆಗೆ ನೋಡಿ, ಗುರು ದೃಷ್ಟಿ ಬುಧನ ಮೇಲೆ ಬಿದ್ದಿದೆ. ಬುಧನ ಮನೆಯಲ್ಲೇ ಗುರು ಇದ್ದು ಗುರುವಿನ ದೃಷ್ಟಿ ಬುಧನ ಮೇಲೆ ಬಿದ್ದಾಗ ಬುಧ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಪತಿ ಅಥವಾ ಪತ್ನಿಯಿಂದ ಅನುಕೂಲ, ವ್ಯಾಪಾರದಲ್ಲಿ ಲಾಭ, ಕೆಲಸದಲ್ಲಿ ಏಳಿಗೆ, ಇದೆಲ್ಲ ಈ ವಾರದಲ್ಲಿ ಅಪೇಕ್ಷೆ ನಾವು ಮಾಡಬಹುದು. ಕುಜ ಮತ್ತು ಸೂರ್ಯ ಕೂಡ 4ನೇ ಮನೆಯಲ್ಲಿರೋದ್ರಿಂದ ಭೂಮಿ, ವಾಹನ ಇತ್ಯಾದಿಗಳಿಂದ ಲಾಭ ಮಾಡಿಕೊಡುವುದು. ಬಟ್ ಅಲ್ಲಿ ಶನಿ ಜೊತೆ ಸೂರ್ಯ ಕುಜನೂ ಸೇರೋದ್ರಿಂದ ತಾಯಿಯ ಆರೋಗ್ಯದಲ್ಲಿ BP ಏರುಪೇರು ಆಗೋ ಚಾನ್ಸ್ ಇರುತ್ತೆ. ಯಾಕಂದರೆ 4ನೇ ಮನೆ ಅರ್ಧಾಷ್ಟಮ ಶನಿ, ಅದ್ರ ಜೊತೆ ರವಿ ಕುಜನೂ ಅಂದರೆ 2 ಎನಿಮಿನೂ ಸೇರ್ಕೋತು. ಹಾಗಾಗಿ ಸ್ವಲ್ಪ ತಾಯಿ ಆರೋಗ್ಯದಲ್ಲಿ ಚಿಂತೆ ಬರ್ಬೋದು. ಹಾಗಾಗಿ ನೀವು ಶನಿ ಶಾಂತಿ ಅಗತ್ಯ. ಇಲ್ಲಿ ಶನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಒಂದು 21 ಬಾರಿ ಹೇಳ್ಕೊಳ್ಳಿ. ಅಥವಾ ಎಳ್ಳಿನ ದೀಪ ಹಚ್ಚೋದ್ರಿಂದ, ಹನುಮಾನ್ ಚಾಲೀಸ ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಶನಿ ಪರಿಹಾರ ಆಗುತ್ತೆ. ಓವರ್ ಆಲ್ ತೊಂದರೆ ಧನುರಾಶಿಯವರಿಗೆ ಈ ವಾರ ಮಿಶ್ರ ಫಲ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ಮಕರ ರಾಶಿ ನೋಡಿ, ಮಕರ ರಾಶಿಯವರಿಗೆ ಚಂದ್ರ ನಿಮಗೆ 11, 12ರ ಸಂಚಾರ. 11ರಲ್ಲಿ ಸಂಚಾರ ಮಾಡ್ತಾ ಇದೆ. ಸಪ್ತಮಾದೀಪ ಅಂದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ತಂದುಕೊಟ್ಬಿಡುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ ಮಾಡಿಕೊಡುತ್ತೆ. 12ಕ್ಕೆ ಬಂದಾಗ ಪತಿ ಅಥವಾ ಪತ್ನಿಗಾಗಿ ಖರ್ಚು ಹೆಚ್ಚಾಗ್ಬೋದು. ಹಾಗೆ ನೋಡಿ, ನಿಮಗೆ ಮಕರ ರಾಶಿಯವರಿಗೆ ಗುರು 6ರಲ್ಲಿ ಸಂಚಾರ. ಕೆಲಸದಲ್ಲೇನೋ ಚೆನ್ನಾಗಿದೆ, ಬಟ್ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಗುರುಗೆ ಪರಿಹಾರ ಅಗತ್ಯ. ನಂತರ ನಮಗೆ 2ನೇ ಮನೆ ಕುಂಭರಾಶಿಯಲ್ಲಿ ಯಾವಾಗ ಬುಧ ರಾಹು ಇದೆಯೋ, 2ನೇ ಮನೆಯಲ್ಲಿ ಬುಧ ನಿಮಗೆ ತಕ್ಕಮಟ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ. 6ನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪನಾಗಿ 2ರಲ್ಲಿದ್ದಾಗ ವಿದ್ಯಾರ್ಥಿಗಳಿಗೆ ಅನುಕೂಲ, ಮಾತುಕತೆಯಲ್ಲಿ ಜಯ, ವ್ಯಾಪಾರದಲ್ಲಿ ಇನ್ಕಮ್ ಜನರೇಟ್ ಆಗುತ್ತೆ, ಧನ ಹರಿವು ಉಂಟಾಗುತ್ತೆ. ಹಾಗೆ ರಾಹು ಕೂಡ ನಿಮಗೆ ಇನ್ಕಮ್ ಜನರೇಟ್ ಮಾಡುತ್ತೆ, ಮಾತುಕತೆಯಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅದು ಟೆಕ್ನಿಕಲ್ ಮಾತುಕತೆಯಲ್ಲಿ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಆದರೆ ಸ್ವಲ್ಪ ಒರಟು ಮಾತು ಆಗ್ಬೋದು ಬುಧನ ಜೊತೆ ಸೇರಿದಾಗ, ಅದಕ್ಕೆ ಎಚ್ಚರಿಕೆ ವಹಿಸಬೇಕು. 3ನೇ ಮನೆಯಲ್ಲಿ ಕುಜ ರವಿ. ಸೊ ಹೊಸ ಕೆಲಸ, ಹೊಸ ಪ್ರಾಜೆಕ್ಟು, ಸರ್ಕಾರದಿಂದ ಲಾಭ, ಬಡ್ತಿಗೆ ಅನುಕೂಲ, ಪ್ರಮೋಷನ್ಗೆ ಅನುಕೂಲ, ಎಲ್ಲ ರೀತಿಯೂ ರವಿ ಕುಜ ಶನಿ 3 ಜನನು 3ನೇ ಮನೆಯಲ್ಲಿ ನಿಮ್ಗೆ ಅತ್ಯುತ್ತಮ ರಿಸಲ್ಟ್ ಕೊಡ್ತಾರೆ. ಇನ್ನು 4ನೇ ಮನೆಯಲ್ಲಿ ಶುಕ್ರ ಇದ್ದರೆ ಫ್ಲ್ಯಾಟ್ ಖರೀದಿಗೆ, ವಾಹನ ಖರೀದಿಗೆ, ಇಂಥದಕ್ಕೆ ತುಂಬ ಚೆನ್ನಾಗಿದೆ. ಈ ವಾರದಲ್ಲಿ ಅನುಕೂಲಕರ ವಾತಾವರಣ ಸೃಷ್ಟಿಯಾಗುತ್ತೆ. ಸೊ ಓವರ್ ಆಲ್ ತೊಗೊಂಡ್ರೆ ಮಕರ ರಾಶಿಗೆ ಈ ವಾರ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ಕುಂಭರಾಶಿ ನೋಡಿ, ಕುಂಭರಾಶಿಯವರಿಗೆ ಚಂದ್ರ ಕರ್ಮಸ್ಥಾನ ಮತ್ತು 11ನೇ ಸ್ಥಾನ. ಸೊ ಈ ವಾರದಲ್ಲಿ ಹೊಸ ಉತ್ಸಾಹ, ಹೊಸ ಆಪರ್ಚುನಿಟಿ ಸಿಗೋದು ನಿಮ್ಗೆ ಈ ವಾರದಲ್ಲಿ ಮನಸ್ಸು ಚೆನ್ನಾಗಿರುತ್ತೆ. ನಂತರ ಕುಂಭರಾಶಿಯವರಿಗೆ ರಾಶಿಯಲ್ಲಿಯೇ ರಾಹು ಮತ್ತು ಬುಧ ಸಂಚಾರ. ಸೊ ರಾಶಿಯಲ್ಲಿಯೇ ಬುಧ ರಾಹು ಸಂಚಾರ ಮಾಡಿದಾಗ ಸ್ವಲ್ಪ ಒತ್ತಡಗಳು, ಮಾತುಕತೆಯಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಗುರು ದೃಷ್ಟಿ ಇದೆ. ಸೊ ಹಾಗಾಗಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಗುರು ಪಂಚಮದಲ್ಲಿದ್ದಾಗ ಬುಧನ ಮೇಲೆ ದೃಷ್ಟಿ ಬಿದ್ದಾಗ ಮಕ್ಕಳ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಹೈಯರ್ ಎಜುಕೇಷನ್ ಮಾಡ್ತಿರೋರಿಗೆ ಸ್ವಲ್ಪ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಬಟ್ ಆದರೆ ಬುಧ ಜನ್ಮದಲ್ಲಿದ್ದಾಗ ಬುಧಗೆ ಪರಿಹಾರ ಬೇಕು. ವಿಷ್ಣು ಸಹಸ್ರನಾಮ ಪಠಿಸಿ.
ಅಥವಾ ಸೋದರ ಮಾವನಿಗೆ ಸಿಹಿ ತಿಂಡಿ ಕೊಡಿಸಿ. ಇದರಿಂದ ನಿಮಗೆ ತಕ್ಕ ಮಟ್ಟಿಗೆ ಬುಧ ಪರಿಹಾರ ಆಗುತ್ತೆ. ಇನ್ನು 2ನೇ ಮನೆಯಲ್ಲಿ ಯಾವಾಗ ಸೂರ್ಯ ಕುಜ ಸಂಚಾರ ಮಾಡ್ತಾ ಇದೆಯೋ ನಿಮಗೆ ಹೋದ ತಿಂಗಳಿಗಿಂತ ಈಗ ಬೆಟರ್ ಆಗ್ತಾ ಹೋಗುತ್ತೆ. 2ರಲ್ಲಿ ಕೂಡ ನಿಮಗೆ ಲಾಭನೇ ತಂದು ಕೊಡುತ್ತೆ. ಸಪ್ತಮಾಧಿಪತಿ 2ಕ್ಕೆ ಹೋದಾಗ ನಿಮ್ಮ ಪತಿ ಅಥವಾ ಪತ್ನಿಗೆ ಲಾಭ ಉಂಟಾಗುತ್ತೆ, ಅವು ನಿಮ್ಮ ವ್ಯಾಪಾರದಲ್ಲಿ ವೃದ್ಧಿ ಉಂಟಾಗುತ್ತೆ. ಹಾಗೆ ನಿಮಗೆ 3ನೇ ಮನೆ ಅಧಿಪತಿ ಕುಜ ಅಂತಮ್ಮಂದ್ರಿಂದ ಕೂಡ ಸಹಾಯ ಸಿಗುತ್ತೆ. ಹೀಗೆ ಕರ್ಮಾಧಿಪನು ಕುಜನಾಗಿ 2ನೇ ಮನೆಯಲ್ಲಿದ್ದರೆ ಕೆಲಸ ಕಾರ್ಯಗಳಲ್ಲಿ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಂದರೆ ಏನಾದರೂ ಒಂದು ಅವಕಾಶಗಳು ಸಿಗುತ್ತೆ, ಒಂದು ಪ್ರಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಆದರೆ 2ನೇ ಮನೆಯಲ್ಲಿ ಮಾತಿನ ಮೇಲೆ ಎಚ್ಚರಿಕೆ, ಹೊರಟಾಗಿ ಮಾತಾಡಬಾರದು. ನೀವು ರಿಯಾಕ್ಟ್ ಮಾಡೋದು ಇನ್ಸ್ಟೆಂಟಾಗೆ ನೆಗೆಟಿವ್ ಆಗಬಾರದು. ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಕುಂಭರಾಶಿಯವರು. ಯಾಕಂದರೆ ಈಗ ಒತ್ತಡದಲ್ಲಿ ಸಡನ್ ರಿಯಾಕ್ಟ್ ಮಾಡಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಚಾನ್ಸ್ ಇರುತ್ತೆ. ಯಾಕಂದರೆ ಬುಧ ನಿಮ್ಮಲ್ಲೇ ರಾಹು ಜೊತೆ ಇರೋದ್ರಿಂದ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ, ಅದೇ ಒಳ್ಳೆ ಪರಿಹಾರ ಆಗುತ್ತೆ ನಿಮಗೆ. ಸೊ ಓವರಾಲ್ ತೊಗೊಂಡಾಗ ನಿಮಗೆ ಈ ವಾರ ಮಿಶ್ರ ಫಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸಹನೆ ಒಂದು ಕಾಪಾಡಿಕೊಂಡ್ರೆ ಸೊ ಒಳ್ಳೆಯದಾಗಿ. ಮೀನರಾಶಿ ನೋಡಿ, ಮೀನರಾಶಿಯವರಿಗೆ 12ನೇ ಮನೆಯಲ್ಲಿ ಬುಧ ಸಂಚಾರ ಮಾಡ್ತಾ ಇದೆ. 4, 7ನೇ ಮನೆಯಲ್ಲಿ ಅಧಿಪತಿ. ಮನೆಗಾಗಿ ಖರ್ಚು ಹೆಚ್ಚಾಗ್ಬೋದು, ವ್ಯಾಪಾರದಲ್ಲಿ ಹೂಡಿಕೆ ಹೆಚ್ಚಾಗ್ಬೋದು. ಸೊ ಹೂಡಿಕೆನ ಎಚ್ಚರಿಕೆಯಿಂದ ಮಾಡಬೇಕು, ಯಾಕಂದರೆ ಜನ್ಮದಲ್ಲಿ ಶನಿ ಸಂಚಾರ ಮಾಡ್ತಾ ಇದೆ. ಇನ್ನು ಕೇಂದ್ರದಲ್ಲಿ ಅಂದರೆ 4ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಮನೆಯಲ್ಲಿ ಸ್ವಲ್ಪ ವಾತಾವರಣ ಚೆನ್ನಾಗಿದ್ದರೂ ಕೂಡ ಖರ್ಚುಗಳು ಹೆಚ್ಚಾಗಿ ತಂದುಕೊಡೋಗುತ್ತೆ. ಯಾಕಂದರೆ 12ನೇ ಮನೆ ಮೇಲೆ ದೃಷ್ಟಿ ಬೀಳ್ತಾ ಇದೆ. ನಂತರ 2ನೇ ಮನೆಯಲ್ಲಿ ಶುಕ್ರ ನೋಡಿ, ನಿಮಗೆ 3ನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪತಿ ಯಾವಾಗ 2ರಲ್ಲಿದೆಯೋ ಮೀನರಾಶಿಯವರಿಗೆ ಮಾತುಕತೆಯಲ್ಲಿ ಜಯ ತಂದು ಕೊಡ್ತಾ ಇದೆ. ಕುಟುಂಬ ಸ್ಥಾನದಲ್ಲೇ ಶುಕ್ರ ಬಂದಾಗ ಲಾಭಗಳು ಚೆನ್ನಾಗೇ ಸಿಗುತ್ತೆ. ಆದರೂ ಕೂಡ ಮನೆಯಲ್ಲಿ ಹೆಣ್ಣು ಮಕ್ಕಳ ಜೊತೆ ವಾದ ವಿವಾದ ನಡೆಯುವಂಥ ಚಾನ್ಸ್ ಇರುತ್ತೆ. ಪತಿ ಆದರೆ ಪತ್ನಿ ಜೊತೆ, ಪತ್ನಿ ಆದರೆ ಪತಿ ಜೊತೆ, ಅಥವಾ ಪತ್ನಿಯ ಕುಟುಂಬದವ್ರ ಜೊತೆ ಏನಾದರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರೋ, ಯಾಕಂದರೆ ಜನ್ಮ ಶನಿನೂ ಇದೆ, ಕುಟುಂಬದವ್ರ ಜೊತೆ ಭಿನ್ನಾಭಿಪ್ರಾಯ ಬರುವಂಥ ಚಾನ್ಸ್ ಇರುತ್ತೆ. ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ಶನಿ ಶಾಂತಿ ಅಗತ್ಯ. ಶನಿಗೆ ನೋಡಿ, ಜನ್ಮದ ಶನಿದೇವರಿಗೆ ನೀವು ರಾಮರಕ್ಷಾ ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ಲಾಭ ಚೆನ್ನಾಗಿದೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಇದನ್ನು ದಿನನಿತ್ಯ ಒಂದು 21 ಬಾರಿ ಹೇಳ್ಕೊಳ್ಳಿ, ಅದರಿಂದ ಖಂಡಿತ ಲಾಭ ಇದೆ. ಇನ್ನು ನಿಮ್ಮ ರಾಶಿಯಲ್ಲೇ ಕುಜ ರವಿನೂ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ BPಯಲ್ಲಿ ಏರುಪೇರು ಆಗ್ಬೋದು, ಮಕ್ಕಳ ಜೊತೆ ವಾದ ವಿವಾದಗಳಾಗ್ಬೋದು. ಸೊ ಹಾಗಾಗಿ ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ಕುಟುಂಬದಲ್ಲಿ ಸ್ವಲ್ಪ ವಾದ ವಿವಾದ ನಡೆಯೋದ್ರಿಂದ ಕುಜ ಮತ್ತು ಸೂರ್ಯನಿಗೆ ಇಲ್ಲಿ ಪರಿಹಾರ ಬೇಕು. ಕುಜಿಂಗೆ ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳ್ಕೊಳೋದು, ಲಕ್ಷ್ಮೀನಾರಾಯಣ ಅಷ್ಟೋತ್ತರಗಳು ಹೇಳ್ಕೊಳೋದು, ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಹೆಸರು ಅರ್ಚನೆ ಮಾಡಿಸೋದು, ಇದರಿಂದ ಕೂಡ ಕುಜ ಪರಿಹಾರ ಆಗುತ್ತೆ. ಹಾಗೆ ರವಿಗೋಸ್ಕರ ತಂದೆಯ ಸೇವೆ ಮಾಡೋದು, ಅಥವಾ ಸೂರ್ಯನಾರಾಯಣನಿಂದ ಅಷ್ಟೋತ್ತರಗಳು ಹೇಳ್ಕೊಳೋದು. ಸೊ ಅದರಿಂದ ಸೂರ್ಯನಿಗೆ ಪರಿಹಾರ ಆಗುತ್ತೆ. ಓವರಾಲ್ ತೊಗೊಂಡ್ರೆ ಮೀನರಾಶಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.